ಜೈಲಳ್ಳಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಎಫ್ಐಆರ್ ದಾಖಲಾಗಿತ್ತು. 2 ಪ್ರಕರಣಗಳ ತನಿಖೆಯನ್ನು ತನಿಖಾಧಿಕಾರಿಗಳು ಮಾಡ್ತಾ ಇದ್ದಾರೆ. ನಿನ್ನೆ ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ ಕೊಟ್ಟಿದ್ರು ತನಿಖಾಧಿಕಾರಿಗಳು. ಬಳ್ಳಾರಿಗೆ ಶಿಫ್ಟ್ ಮಾಡಿಬಿಟ್ರೆ ಏನಾಗುತ್ತೆ ನೋಡಿ, ಒಬ್ಬೊಬ್ಬರಿಗೂ ನನ್ನ ಪ್ರಾಬ್ಲಮ್ ರೀ. ಇಲ್ಲಿ ಈಗ ಆಯಿತು, ನೀನು ಯಾಕಪ್ಪ ಅಲ್ಲಿ ಸಿಗರೇಟ್ಸ್ ಎತ್ತಿದ್ದೆ, ನೀನು ಯಾಕಪ್ಪ ಅವ್ನ ನಾಗನ ಜೊತೆ ಕೂತಿದ್ದೆ, ಏನು ನಿಮ್ಮ ಕಥೆಗಳು, ಏನು ನಿಮ್ಮ ಸೌಕರ್ಯಗಳು, ಇನ್ನೇನೇನು ಸೌಲಭ್ಯ ಪಡ್ಕೊಂಡಿದ್ದೆ ನೀನು, ನಿನಗೇನೋ ಬಿರಿಯಾನಿ ಬರ್ತಿತ್ತಂತೆ, ನೀನು ಮೊಬೈಲಲ್ಲಿ ವಿಡಿಯೋ ಕಾಲ್ ಮಾಡಿದ್ಯಂತೆ, ಹಾಸಿಗೆ ಮೇಲೆ ಕೂತ್ಕೊಂಡು ಹರಟೆ ಹೊಡಿತಿದ್ಯಂತೆ, ಅವರೆಲ್ಲ ಯಾರು, ಏನು ನಿನ್ನ ಸಂಘ ಅಂತೆಲ್ಲ ಕೇಳೋಕ್ಕೆ ವಿಚಾರಣೆ ಮಾಡಬೇಕಾಗತ್ತೆ. ಹೇಳು, ಮಾಹಿತಿ ಕೊಡು ನಮಗೆ ಅಂತ ಹೇಳಿ ಎಫ್.ಐ.ಆರ್ ಆಗಿದೆ, ವಿಚಾರಣೆ ಮಾಡಬೇಕು. ಇವನನ್ನು ತಗೊಂಡೋಗಿ ಬಳ್ಳಾರಿಗೆ ಹಾಕಿಬಿಟ್ರೆ, ಬಳ್ಳಾರಿಗೆ ಹಾಕಿದ್ರೆ ಗತಿ ಏನು? ಬಳ್ಳಾರಿಗೆ ಹಾಕಿದಾಗ ಮಾತಾಡಲೇಬೇಕಲ್ಲ, ಅವ್ರು ವಿಚಾರಣೆ ಮಾಡಬೇಕು. ಇವರು ಇಲ್ಲಿಂದಲೇ ಟ್ರಾವೆಲ್ ಮಾಡಬೇಕು. ಪ್ರತಿ ಬಾರಿ ವಿಚಾರಣೆ ಮಾಡಬೇಕಾದಾಗಲೂ ಕೂಡ ಇಲ್ಲಿಂದ ಟ್ರಾವೆಲ್ ಮಾಡಬೇಕಾಗತ್ತೆ. ಆ ಟೆನ್ಷನ್ನಲ್ಲಿ ಅಧಿಕಾರಿಗಳಿದ್ದಾರೆ. ದರ್ಶನ್ನ ಬಳ್ಳಾರಿಗೆ ಹೋದರೆ ವಿಚಾರಣೆ ಕಷ್ಟ ಸಾಧ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾಲಾವಕಾಶವನ್ನು ಕೋರಿಕೊಂಡು ವಿಚಾರಣೆ ಮಾಡ್ತಾರಂತ ಪ್ರಶ್ನೆ ಇದೆ. ಬಳ್ಳಾರಿಯಿಂದನೇ ಬಾಡಿ ವಾರೆಂಟ್ ಮೇರೆಗೆ ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಇದೆ. ಈಗ ಬಳ್ಳಾರಿಗೆ ಹೋಗ್ತಾರೆ, ಈ ರೂಟು ಆ ರೂಟು ಅಂತ ಒಂದು ಮಾಹಿತಿ ಇದೆ, ಒಂದು ಬಾಡಿ ವಾರೆಂಟ್ ಕೊಡ್ತಾರೆ. ಇಂಥ ಎಫ್.ಐ.ಆರ್ ಆಗಿದೆ, ವಿಚಾರಣೆ ಮಾಡಬೇಕು ಅಂಥೇಳಿ ಬಾಡಿ ವಾರೆಂಟ್ ಮಾಡಿದಾಗ ಅವರು ಮತ್ತೆ ಏನು ಮಾಡಬಹುದು, ಕಸ್ಟಡಿಗೆ ತೊಗೋಬಹುದು. ಯಾವುದೋ ಸ್ಟೇಷನ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲಿ ತನಿಖೆ ಮಾಡ್ತಾರೋ ಆ ಸ್ಟೇಷನ್ಗೆ ಸಂಬಂಧಪಟ್ಟಂತೆ ಬಾಡಿ ವಾರೆಂಟನ್ನು ತಗೊಂಡು ಇಲ್ಲಿ ಕಳಿಸ್ಕೊಡಿ ಅಂತ ಕೇಳಬಹುದು. ಕಳಿಸ್ಕೊಂಡು 1 ದಿನವೋ 2 ದಿನವೋ 3 ದಿನವೋ 6 ದಿನವೋ ವಿಚಾರಣೆ ಮಾಡಬಹುದು. ವಿಚಾರಣೆ ಮಾಡಿ ದರ್ಶನ್ ಮತ್ತೆ ಬೇಕಾದರೆ ಅವರು ಬಳ್ಳಾರಿ ಕಳಿಸ್ಕೊಡ್ಬಹುದಾಗುತ್ತೆ. ಆ ರೀತಿ ಕೂಡ ಅವ್ರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ನಿನ್ನೆ ಪರಪ್ಪನ ಅಗ್ರಹಾರಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದರು. ಸ್ಥಳ ಮಹಜರು ಸೇರಿ ಇನ್ನಿತರ ಪ್ರಕ್ರಿಯೆಗಳನ್ನು ಎಲ್ಲವನ್ನೂ ಕೂಡ ಪೊಲೀಸರು ಮುಗಿಸಿದ್ದಾರೆ.